ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್. ಅಂಜನಾದ್ರಿ ಎಲೆಕ್ಟ್ರಾನಿಕ್ಸ್ ಕೋರಮಂಗಲ ಬೆಂಗಳೂರಿಂದ ವೆಂಕಟಾಪುರ ಅಂತ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು. ಸ್ಯಾಮ್ಸಂಗ್ ಫ್ರಂಟ್ ಲೋಡು ಸ್ವಲ್ಪ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಇದೆ, ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರು. ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಕೇಳಿಸ್ಕೊಳ್ಳಿ. ಇದು ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಸೌಂಡ್ ಬರ್ತಾ ಇದೆ. ಡ್ರಮ್ಮು ರೊಟೇಟ್ ಆಗ್ತಾ ಇಲ್ಲ ಸರಿಯಾಗಿ, ಬಾಡಿನೂ ಫುಲ್ ರೆಸ್ಟ್ ಇಟ್ಕೊಂಡಿದೆ. ನೋಡಿ ಅಲ್ಲೆಲ್ಲ ನೋಡಿ ಫುಲ್ ಬಾಡಿ ಎಲ್ಲ ರೆಸ್ಟ್ ಇಟ್ಕೊಂಡಿದೆ. ಡ್ರಮ್ ಕಟ್ ಆಗಿದೆ ಅಂದರೆ ಬ್ರಾಕೆಟ್ ಕಟ್ ಆಗಿದೆ. ಇದನ್ನೆಲ್ಲ ನಾವು ರಿಪೇರ್ ಮಾಡಬೇಕಾಗುತ್ತೆ. ಡ್ರಮ್ನ ಬಿಚ್ಕೊಬರ್ಬೇಕಾಗುತ್ತೆ. ನೋಡಿ ಡ್ರಮ್ ಬಿಚ್ಚಿದ್ದೀನಿ. ಈ ಡ್ರಮ್ನ ನಮ್ಮ ಶಾಪ್ ಹತ್ರ ತೊಗೊಂಬಂದ್ಬಿಟ್ಟು ನೋಡಿದ್ರೆ ನೋಡಿ ಯಾವ ಥರ ಆಗಿದೆ ನೋಡಿ. ಒಳಗಡೆ ನೋಡಿ ಫುಲ್ಲು ನೋಡಿ ಇದೆಲ್ಲ ತಿಂದ್ಬಿಟ್ಟಿದೆ. ಮಣ್ಣು ಗಲೀಜು ಜಾಸ್ತಿ ಇದೆ. ನೋಡಿ ಇದು ಎಷ್ಟು ಗಲೀಜು ಜಾಸ್ತಿ ಇದೆ ಅಂದರೆ ಅಷ್ಟೊಂದು ಫುಲ್ಲು ಗಲೀಜು ಕೆಸರು ಮಣ್ಣು ಥರ ಇದೆ. ನೋಡಿ ಇದು ಬ್ರಾಕೆಟ್ ಕಟ್ ಆಗಿದೆ. ನೋಡಿ ಇದು ತುಂಬ ಗಲೀಜು. ಮತ್ತು ಇದು ನೋಡಿ ಇದೆ ಬ್ರಾಕೆಟು. ಆ ಬ್ರಾಕೆಟ್ ನೋಡಿ, ಇದು ಬ್ರಾಕೆಟ್ ಕಟ್ಟಾಗಿದೆ. ಆದ್ದರಿಂದ ಗಡ ಸೌಂಡ್ ಬರ್ತಿತ್ತು, ಮತ್ತು ರನ್ನಿಂಗ್ ಆಗ್ತಾ ಇರಲಿಲ್ಲ. ನೋಡಿ ಬ್ರಾಕೆಟ್ ನೋಡಿ ಯಾವ ಥರ ಸಾಫ್ಟು, ಮತ್ತು ಬ್ರಾಕೆಟ್ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಈ ಔಟ್ರ್ ಟಬ್ಬು ಮತ್ತು ಇನ್ನರ್ ಟಬ್ಬು ಅಂದರೆ ಸ್ಟೀಲ್ ಟಬ್ಬು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಬ್ರಾಕೆಟ್ ನೋಡಿ ಇದೇ ಬ್ರಾಕೆಟ್, ಇದನ್ನು ಹೊಸದು ಹಾಕೊಂಡು ಕೊಡಬೇಕಾಗುತ್ತೆ. ಈ ಬ್ರಾಕೆಟ್ನ ನೋಡಿ ಇವಾಗ ಕ್ಲೀನಿಂಗ್ ಪ್ರೊಸೆಸಿಂಗ್ ನಡೀತಾ ಇದೆ. ಈ ಟ್ಯಾಂಕ್ನೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನೀಟಾಗಿ ಹೊಸ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಬ್ರಾಕೆಟ್ ಅಂದರೆ ಸ್ಪೈಡ್ರು ಮತ್ತು ಸಸ್ಪೆನ್ಷನ್ ರಾಡು, ಬೇರಿಂಗು, ಆಯಿಲ್ ಸೀಲ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯಾವ ಥರ ಇದ್ದಿದ್ದ ಗಲೀಜು ಈಗ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂದರೆ ನೋಡಿ ಫ್ರೆಂಡ್ಸ್, ನೋಡಿ ಯಾವ ಥರ ಆಯಿತು ನೋಡಿ. ಫುಲ್ಲು ವೈಟ್ ಕಲರು, ಮಣ್ಣಿತ್ತು. ಇವಾಗ ನೋಡಿ ಏನು ಮುಖ ಕಾಣಿಸ್ಬೇಕು ಆ ಥರ ಇದೆ. ನೋಡಿ ಸಕ್ಕದಾಗಿದೆ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಈ ಹೊಸ ಡ್ರಮ್ಮು ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ. ನೋಡಿ ಏನು ಸಕ್ಕದಾಗಿದೆ. ಇದು ಮೆಕ್ಯಾನಿಸಮ್, ಇದೇ ಸ್ಪೈಡ್ರು. ಈ ಸ್ಪೈಡ್ರನ್ನು ಬೇರೆದು ಹಾಕೊಂಡು ಕೊಡ್ತಾ ಇದ್ದೀನಿ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಸಕ್ಕದಾಗಿದೆ ಮಿಷಿನ್ ಮಾತ್ರ. ಇವಾಗ ನೋಡಿ ಸಕ್ಕದಾಗಿದೆ ಅಲ್ಲ, ತುಂಬ ವರ್ಕಿಂಗ್ ಕಂಡೀಷನ್ ಆಯಿತು. ಎಷ್ಟು ಮುಖ ಕಾಣಿಸ್ಬೇಕು ನೋಡಿ. ಆ ಸ್ಟೀಲ್ ಟ್ಯಾಂಕ್ ಆ ಥರ ಮಾಡಿಬಿಟ್ಟಿದ್ದೀನಿ. ಗಲೀಜಿತ್ತು, ಈಗ ಮುಖ ಕಾಣಿಸ್ಬೇಕು ಆ ಥರ ಮಾಡಿದ್ದೀನಿ. ತಿರ್ಗಾ ಈ ಡ್ರಮ್ನ ರಿಪೇರಿ ಮಾಡಿದ್ದೀನಿ. ಮತ್ತು ನೋಡಿ ಆ ಬಾಡಿ ಎಲ್ಲ ರೆಸ್ಟ್ ಇಟ್ಕೊಂಡಿತ್ತು. ಹಾಗೆ ಸಿಲ್ವರ್ ಪೇಂಟ್ ಕಲರ್ ತಗೊಂಡೋಗ್ಬಿಟ್ಟು ಅದನ್ನೆಲ್ಲ ಹೊಡೆದೆ ಮತ್ತೆ ರೀಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಏನಾದರೂ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು ಮತ್ತು ರೆಫ್ರಿಜಿರೇಟರ್ಗಳು ಮತ್ತು ಎಲ್ಲ ರೀತಿಯ ಮೈಕ್ರೋವೇವ್ ಓವನ್ಸ್ಗಳು ರಿಪೇರಿ ಇದ್ದಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆ ಬಳಿಗೆ ಬಂದು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತೇನೆ. ಆಲ್ ಓವರ್ ಬೆಂಗಳೂರು, ಅಂದರೆ ಬೆಂಗಳೂರಿನಲ್ಲಿ ಮಾತ್ರ ನಿಮ್ಮ ಮನೆ ಬಳಿಗೆ ಬಂದು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತೇನೆ. ನೋಡಿ ಯಾವ ಥರ ಇದ್ದಿದ್ದು ಇವಾಗ ಯಾವ ಥರ ಓಡ್ತಾ ಇದೆ ನೋಡಿ. ನಿಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ ನೋಡಿ. ಈಗ ಮೆಕ್ಯಾನಿಸಮ್ ಎಲ್ಲ ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ ಮಿಷಿನ್. ಹೊಸ ಥರ ಆಯಿತು. ಇನ್ನೊಂದು 5-6 ವರ್ಷ ಮಾತಾಡೋಂಗಿಲ್ಲ ಕಸ್ಟಮರು, ಆ ಥರ ಓಡುತ್ತೆ ಮಿಷಿನ್. 5-6 ವರ್ಷ ತುಂಬ ನೀಟಾಗಿ ಓಡುತ್ತೆ ನೋಡಿ. ಬಾಡಿ ಕಂಡೀಷನ್ ನೋಡಿ, ರೆಸ್ಟ್ ಇಟ್ಕೊಂಡಿತ್ತು, ಅದನ್ನು ಕ್ಲೀನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.